ಗೋಪಿ ನನ್ನ ಸ್ನೇಹಿತರಿಗಾಗಿ ಈ ಪಂಚಾಯತ್ ನಳ ಬಿಡೋ ನೌಕರಿ ಕೊಡಿಸಿದ್ ನೋಡು. ಈ ನೌಕರಿ ಯಾವಾಗ ಅಂತೀನಿ 3 ಇಂಚ್ ಪೈಪ್ನಾಗ 6 ಇಂಚ್ ನೀರು ಬಿಡೋ ನೌಕರಿ ರೀ. ಈ ನಳ ನೀರ್ ಬಿಡೋ ನೌಕರಿ ಬಾಳ ಮಜಾ ಐತ್ ನೋಡ್ರಿ. ಈ ದಿನ ಬರ್ಮ್ಯಾ ಅಂತ ಕರಿತಿದ್ರು, ಈಗ ಬರ್ಮಣ್ಣ ನಮ್ಮ ಓಣಿ ಕಡೆ ನೀರ್ ಬಿಡು ಅಂತ ಹೇಳ್ತಾರ್ರಿ. ಅದ್ಯಾ ಉಮೇಶ್ ಅಣ್ಣ ಅಂತ ಸೇರ್ಲಾರ ಮಂದಿ ಲೇ ಬರ್ಮ್ಯಾ ಯಾಗಿ ನೋಡಿ ಕಡಿ ಜೋರಾಗಿ ನೀರ್ ಬಿಡ್ತೀವಿ, ನಮ್ಮ ತೆಳಗಿ ನೋಡಿ ಕಡಿ ತಟಾ 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 ಹನಿಂದ ಯಾ ಮಗನ ನೀನು ಗಜ್ಜಿಗೆ ಬರ್ತೀವ್ಯಾ. ಮ್ಯಾಗಿ ನೋಡಂಗಿಂದ ತೆಳಗಿ ನೋಡ್ಯಾಗ ಬಂದು ಒಂದ್ ಶೇದಿ ಒಗದಿದ್ದು ಬಿಡಿ ಬಾಯಾಗಿಡು. ಲೇ ಭರ್ಮ್ಯಾ ನಾಳೆ ನಮ್ಮ ಗೆಳೆಯನ್ ಹೆಣ್ತಿದ್ದು ಕುಬ್ಸ ಐತಿ. ಇಂದು ರಾತ್ರಿ ಸರಿಯಾಗಿ 12 ಗಂಟೆಗೆ ನೀರ್ ಬಿಟ್ಟುವ ಮಗನ ಅಂತ ಹೇಳ್ತಾರಿ. ಅದೇ ಕುಂಬಾರ ಒಣಗಿನವ್ರು ಹುಡುಗ ಬಂದು ಲೇ ಭರ್ಮ್ಯಾ ನಿನಗೊಂದು ನೈಟಿ ಹೇಳ್ತೀನಿ, ನಮ್ಮ ಮನಿ ಬರುವಾಗ ನೀರ್ ಬಿಟ್ಟುವ ಮಗನ ಅಂತ ಹೇಳ್ತಾರಿ. ನೀರ್ ಸರಿಯಾಗಿ ಬರ್ಲಿಲ್ಲಪ್ಪ ಅಂತಂದ್ರ ಆ ಮಗುಂದು ಬಾಳೆ ಎತ್ಕೋಣ ಅಂತ ತಿಳಿದು ರಾತ್ರಿ ಕೊಡೋ ನಿಷಾದಾಗ ಮುಂಜಾನೆ ಅದು ದಬಾ ದಬಾ ಪಡಿತಾರ ನೋಡಿ. ನಾ ಎಷ್ಟು ಮಂದಿ ಕೈ ಸಿಕ್ಕ ಮಗ ಆಗಲ್ಲ ಅಂತೀನಿ. ನಮ್ಮ ಅಪ್ಪನ ಈಗ ಒಬ್ಬನೇ ಮಗ ಇದ್ರ ಈಗ ಈ ಊರಿಗೆ ಮಗ ಆಗಿ ನೋಡ್ರಿ. ಈ ನನ್ನ ನಶೀಬದಾಗ ಆ ದೇವ್ರು ಹೀಗೆ ಬರ್ನ ಅಂತ ಕಾಣ್ತೈತಿ. ಈ ನೌಕರಿ ಎಲ್ಲಿ ತನಕ ಮಾಡೋದೈತಿ ಮಾಡೋದು, ಮುಂದೆ ಐತಲ್ರಿ ಕೊನೆಗೆ ನಾಟಕ ಕಂಪ್ನಿ ಅಮ್ಮ ತಾಯಿ ಅನ್ಕೋತ ಹೋಗ್ರಿ. ನೀರಿಗೆ ಹೋಗಿ
ಅಲ್ಲ ಬೆಳಗ್ಗೆ ಬೆಳಗ್ಗೆ ದಾರಿನ ನಿಂತು ಭಿಕ್ಷೆ ಬೇಡಕ್ ಚಾಲು ಮಾಡಿ ಅಲ್ಲ. ಯಾರಿಗಂತೆ ಮಾತು ನಾನು ಯಾರನ್ನೋದು ತಿಳಿತಲ್ಲ. ಅವ್ವ ನನ್ನ ಸರ್ದಾರ ನಾನೆಲ್ಲಿ ಭಿಕ್ಷೆ ಬೇಡ ಭಿಕ್ಷುಕ ಅಂತ ತಿಂದಿದೆ. ಅದು ಇದಿರ್ಲಿ ಇದೇ ನಂಬರ ಕೇಳಿದ್ಯಾ? ಇದು 21ನೇ ವಯಸ್ಸಿನಲ್ಲಿ 2ನೇ ಅವತಾರ ನೋಡು. ಅಂದ್ರ ಈಗ ನಾ ಈ ಊರಾನ ಪಂಚಾಯತದ ನಳ ಬಿಡೋ ಬರ್ಮ ಸಾಯ್ಬಿದ್ದೀನಿ. ಅಬ್ಬಬ್ಬಬ್ಬ ಅಲ್ಲ ಬರ್ರಿ ನಿನ್ ನಳ ಅಲ್ಲ ಏನ್ ನಳ ತಗೊಂಡು ಬರ್ರಿ ನಳ ಕೂಡ ಕೆಲ್ಸಕ್ಕ ಬರ್ಮ ಸಾಹೇಬ ಅಂತ ಹೇಳಕತ್ತೀಯಲ್ಲ. ಜರ್ಕತ್ ಬೇರೆ ಏನಾರ ಆಗಿದ್ರ ಇನ್ನು ಏನೇನ್ ಹೇಳ್ತಿದ್ದೆ ಏನು? ಯಾರಿಗಂತೀಯ ಈ ಮಾತು? ಯಾರಿಗಂತ ಕೇಳ್ತೀರ ನಿನ್ಗ ಹೇಳಾಕತ್ತೀನಿ. ನೀನ್ ಕೇಳಿದಾಗಂಗ ಇದಕ್ಕೆ ನಾನು ಉತ್ತರ ಸಟ್ಟನೆ ಸಿಗತೈತ್ ನೋಡು. ಈ ನಳ ನೀರು ಬಿಡೋ ನೌಕರಿ ಮಾಡೋದತ್ತು 1 ತಿಂಗಳಾಕ ಮೊದಲು ಆಗೋದೇನಿತ್ತು ಅದು ಮೊದಲು ಹೇಳು. ಇನ್ನು ಏನ್ ಆಗ್ಬೇಕಾಗೈತಿ? 15 ದಿವಸ ಆಯ್ತು ನಮ್ಮ ಓಣ್ಯಾಗ ಒಂದು ಹನಿ ನೀರಿಲ್ಲ. ಅಲ್ಲ ನೀರಿನ ನಳದಾಗ ನೀರ್ ಅದಾವ ಏನು ಬತ್ ಹೋಗ್ಯಾವ. ಅದನ್ನು ನಳನು ಕಾಣವಲ್ಲ ಸಂಧ್ಯಾಗ ಎಲ್ಲೈತೆ ನಾನು. ಅಲ್ರಿ ಎಲ್ಲಾರ್ದು ಸೊಪ್ಪು ನಿದ್ದಿ ನಡ್ಕೊತೈತಿ ಅಂತ ಸರ್ವತ್ನಾಗ ನೀ ನಳ ಯಾಕೆ ಬಿಡ್ತಿ ಅಂತೀನಿ. ನೀನ್ ಕೇಳಿದಾಗಂಗ ಅದಕ್ಕ ಒಂದು ಕಾರಣ ಇತ್ತು ನೋಡು. ನಿಮ್ ಓಣ್ಯಾಗ ಸರ್ವತ್ರನ ಆಗ್ಬಿಟ್ಟು ಕೆಳಗಿನ ಓಣ್ಯಾಗ ನೆಸ್ಕಿನಾಗ ಬಿಡಕ್ ಬರ್ತೈತಿ. ಕೆಳಗಿನ ಓಣ್ಯಾಗ ನೆಸ್ಕಿನಾಗ ಬಿಟ್ರ ಕುಂಬಾರ ಓಣ್ಯಾಗ ಬೆಳಗ್ಗೆ ಬಿಡಾಕ ಟೈಮ್ ಹಾಕಿ ನಿಮ್ಗ ಏನಾರ ತಾಸಿದ್ರೆ ಹೇಳ್ರಿ, ನೀವ್ ಎಷ್ಟೊತ್ತಿಗೆ ಬಿಡತ್ರಿ ನಾ ಅಷ್ಟೊತ್ತಿಗೆ ನಾಲ್ಗೇಳಿ ಅಲ್ಲ ನಾಲ್ಗಿ ಎಷ್ಟು ಎದ್ವದ ಬಿಡಾಕತ್ತೀಯಲ್ಲ. ಯಾಕ ಹೆಂಗೈತಿ ಮೈಗೆ? ಇಲ್ಲೇ ಐತ್ ನೋಡ ನಂಗೂ ನಿಂಗೋಗೋ ಜಗಳ. ಎಲ್ಲಿ ನಾ ಮಾತಾಡೋ ಮಾತ ತಪ್ಪಾಗತ್ತಿದೆ ಅಂತೀನಿ. ನೀಗ ತಪ್ಪು ತಿಳ್ಕೊಬೇಡ. ಈಗ ತಪ್ಪು ತಿಳ್ಕೊಂಡಿ ಅಂದ್ರ ಮುಂದೆ ನನ್ನ ಎದುರಿಗೆ ನೀ ಹಾಯ್ಲಿಕ್ ಹೋಗ್ಬೇಡ. ಅಲ್ಲ ಬರ್ಮ ಅಲ್ಲಿ ಬರ್ಬೇಡ ಇಲ್ಲಿ ಬರ್ಬೇಡ ಅಂತ ಹೇಳಕ ನನ್ ಸೋದರ ಮಾವನ ಮಗ ಸೋದ್ರ ಮಾವ ಮಗ ಆಗಂತ ಏನ್ ಹೇಳ್ಬೇಕಾಗಿಲ್ಲ. ಏನೋ ನೀವು ನಮ್ಮೂರಿನವ್ರು, ಮುಂದೆ ನೀವು ನಮ್ಮವ್ರು ಆಗೋದು. ಏನಂತೆ ಇನ್ನೊಮ್ಮೆ ಹೇಳ ಏನ್ ಮಾತಾಡಕತ್ತೀನಿ? ಏನೋ ನೀವು ನಮ್ಮೂರಿನವ್ರು, ಮುಂದೆ ನಮ್ಮೂರು ಆಗೋದು ಅಂತ ತಿಳ್ಕೊಂಡಿದ್ದೆ. ಅಂದು ಧರ್ಮ ನನ್ ಬಗ್ಗೆ ಕನಸು ಕಾಣಕತ್ತಿ. ಹೌದಾ? ಈ ನಿನ್ನ ಮುದ್ದಾದ ಮುಖಕ್ಕ ಈ ನಿನ್ನ ಮುಖಕ್ಕೆ ತಕ್ಕಂತ ಈ ಗಿರಿಯ ನೋಡು. ಸಾಕ ವರ್ಣನೆ ಇಷ್ಟೇ ಬರ್ತೀಯಾ? ಎಲ್ಲಿಗೆ ಹೋಗ್ಬಾರ ಸಾಕು ಬರ್ಬರ್ಮ ನಿನ್ನ ವರ್ಣನೆ. ನೀ ನನ್ ಬಗ್ಗೆ ಕನಸು ಕಾಣೋದೇ ಆಯ್ತು. ಗಂಗ ಬರೀ ಕನಸು ಕಾಣಬೇಕಲ್ಲ. ಈ ಕನಸು ನೆನಸಾಗೋದು ಯಾವಾಗಂತ ನಾನು ಮನುಷ್ಯನಾಗ ಮರಗಾಕತ್ತೀನಿ. ಆಗಂದು ಮನುಷ್ಯನಾಗ ಮರಗಾಕತ್ತೀನಿ. ಬರ್ಮ ನೀ ಮರಗೋ ರೋಗ ಚಲೋ ಅಲ್ಲ, ಕೆಟ್ಟದ್ದು. ಇದು ಎಂತ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಈ ರೋಗ ಗುಣ ಆಗೋದಿಲ್ಲ. ಗುಣ ಆಗಕ್ಕ ನಿನ್ನ ಹತ್ರ ನಿಲ್ಸಲ್ಲ ಔಷಧ. ಹೌದು, ಈ ಕಲಿತ ಡಾಕ್ಟರ್ ಬರ್ಕೊಟ್ಟ ಔಷಧ ನನಗ ಬೇಕಾಗಿಲ್ಲ. ಈ ಸ್ವಲ್ಪ ಹಿಂಗ ಟಚ್ ಮಾಡಿದ್ರೆ ಸಾಕು. ಮುಂದಿನ ತಿಂಗಳ ಜಾತ್ರೆ ಬರಾಗ ಕಾಲನೇ ಕಳಿತೀನಿ. ಅಂದು ರಸೀದಿ ತಲೆ ತಂದು
ಕೆಸರು ಸಿಕ್ಕಿ ನಳಕ್ ನೀರು ಬರ್ಲಾಗ್ಯಾವ. ಅದಕ್ಕೆ ನಾ ಬೇಗ ಹೋಗಿ ರಿಪೇರಿ ಮಾಡಿ ಬರ್ತೀನಿ. ಜೋರಾಗಿ ಬಿಡು, ನಾ ಸೋರುತಿಹದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತಿಹದು ಮನೆಯ ಮಾಳಿ ನಳಕ್ ಹೋಗಿ ನೀರ್ ತಗೊಂಬ ಅಂತಂದ್ರೆ ಹೇಳಿದ್ರ ನೀ ಏನು ಕೊಡ ತಗೊಂಡು ರೋಡ್ ಮ್ಯಾಗ ನಿಂತಿಯಲ್ಲ, ಏನು ನಿನ್ನ ಹಕ್ಕಿಕತ್ತ ತಿನ್ನಿ ನವ್ನ ನವ್ನ ಒಂದು ಮುಂಜಾನೆ ಬಂದಿ ನೀರ್ ತತ್ತ ನೀರ್ ಪಪ್ಪ ತಂದು ಇನ್ನೇ ಇಲ್ಲೇ ರೋಡ್ ಮೇಲೆ ನಿಂತ ನಿನ್ ನವ್ನ ನೀರ್ ಇರ್ಲಿಲ್ಲ. ಮತ್ತೆ ಅಲ್ಲಿ ಕೈ ತೆಗಿ, ಅದಕ್ಕ ಹೊರಗೆ ಹೋಗಿ ನೀರ್ ತರ್ಬೇಕಂತ ಮಾಡಿದ್ದೆ. ಆದ್ರ ಹೊರಗ್ ನೀರ್ ಬಂದು ನೀರೆಲ್ಲ ರೆಡಿ ಆಗ್ಯಾವ. ಹಂಗ ಬಂದಿದ್ ನೋಡಿ. ನಿನ್ ನವ್ನ ಅದು ಹೊಳೆಗಿನ ನೀರ್ ಹಾಡಾಗಿಲ್ಲ ಮಗಳ, ನಿನ್ನ ಮನಸ್ಸು ಹಾಡಾಗಿಲ್ಲ ನಿನ್ ನವ್ನ. ಹೌದಪ್ಪ, ನೀ ಹೇಳೋದು ಕರೆ ಐತಿ. ಬರ್ತಾ ಬರ್ತಾ ಒಂದು ಹೆಂಗೇನು ಆಗಾಕತ್ತೈತಿ. ಹೌದು ಮಗಳ, ಹೌದು ಅದು ಆಗೇ ಬೇಕು. ಯಾಕಪ್ಪ ಅಂತಂದ್ರ ಅದು ನಿನ್ನ ವಯಸ್ಸಿನ ಗುಣ ಯಾವ ಮಗಳ. ನೋಡುವ ಮಗಳ, ನೀ ಹಿಂಗ ರೋಡ್ ಮ್ಯಾಗ ನಿಂತು ನೀ ಡ್ಯಾನ್ಸ್ ಹೊಡ್ಲಿ ಎತ್ತಿ ಮಾಡಿದ್ದಪ್ಪ ಅಂದ್ರ ಇಂತ ಆಚಾರ ಅಂತವ್ರು ಅಂತ ಪರ್ಯಾರ ಅಂತವ್ರು ಒಂದ್ 7-8 ಮಂದಿ ಅದಾರ ಸಿದ್ದಪ್ಪನ ಅಂತವ್ರು. ಅದಕ್ಕ ಅವ್ರು ಬಹಳ ಡೇಂಜರ್ ಅದಾರ. ನಿನ್ನವನ ಯಾವ ಮಗಳ 8 ದಿನ ಆಯ್ತು ಒಟ್ಟಿ ಕಲಕ ಮಾಡಿದ. ಅದಕ್ಕೆ ನೀ ಲಗೇಜ್ ಇನೇಗ ನಮ್ಮ ಕೋಳಿ ಪಾರ ನೀರ್ ಬಿಡ್ತಾವ ಹೋಗು, ಪಟಕ್ಕಿನ ಒಂದು ಕೊಡ ನೀರು ತಂದು ಕುದಿಸಿ ಹಾಕ್ತೀನಿ ಮ್ಯಾಗ. ನೀನ್ ನಾವು ಹಪ್ಪನ ಹಾಕಿದ್ರ ಮುಂದೆ ಅದನ್ನ ಹಾಕಾಕ ನೀನ್ ನಾವು ಏನು. ಅದಕ್ಕೆ ಒಂದು ಕೆಲಸ ಮಾಡವ ಮಗಳ, ಹೋಗಿ ನೀರ್ ಕಾಶಿ ಮಾಡುವ ನೀರ್ ಕಾಸ ನಿನ್ನ ಅಪ್ಪನ ಮಾತು ಸ್ವಲ್ಪ ಅರ್ಥ ಮಾಡ್ಕೋ ನೋಡಿ. ನಿಮ್ಮವು ಹೋದ ನೋಡಿದು ನೀ ಬಾಳ ಹಾದಿ ಬಿಟ್ಟು ನಿನ್ನ ನಡೀತಾ ನೀನು ನಡಿ ಮನೆಗೆ. ಈ ಪೈಲ ಮನೆಗೆ ನಡಿ. ನಮ್ಮ ಬಾಬಾ ಸಣ್ಣ ನಾ ಹೇಳಿದ್ದೆಲ್ಲ ಕೇಳ್ತಾನ ಅಂತ ನಮ್ಮ ಜಲ್ದಿ ಬಿಟ್ಟು ನಿನ್ನ ತಪ್ಪ ಇಲ್ಲ. ನೀ ಹೋಗಿ ನಾವಲ್ಲ ನಿನ್ನೇನ್ ಕೆಲಸ ಇದ್ದೇನೆ. ಈಗ ಬೆಂಕಿ ಹತ್ತು ಕೆಲಸ. ಯಾಸಿನ್ ಮಾಲಕ ಸಿಗರೇಟ್ ಪಟ್ಟಿಪ್ಪ ಶಿವ ಕಾಕ ಅಜ್ಜ ಕಟ್ಟಿ ಕೊಟ್ಟಿ ಇಲ್ಲಪ್ಪ ಶಿವ. ಈ ಕಡೆ ನೋಡ ಇಲ್ಲ ಬೆಂಕಿ ಧಗ 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 ಧಗ